ಮಳೆ ಅಂದ್ರೆ ಸಾಕು ಜನರು ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾ ಇದ್ದಾರೆ. ಮೇ ಅಂತ್ಯದಲ್ಲಿ ಶುರುವಾದ ಮಳೆ ಆಗಸ್ಟ್ ತಿಂಗಳು ಮುಗಿಯೋಕೆ ಬಂದ್ರೂ ನಿಲ್ತಾ ಇಲ್ಲ. ಊರೂರಲ್ಲೂ ನೆರೆಯ ನರಕ ಸೃಷ್ಟಿಯಾಗಿದ್ದು ರೈತರ ಬದುಕು ನೀರಾಬಟ್ಟಿಯಾಗಿದೆ. ಜಮೀನಿನಲ್ಲಿ ಬೆಳೆದಿರತಕ್ಕಂತಹ ಹೆಸರು ಉದ್ದು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಾಘ ಮಳೆ ಶುರುವಾದ್ರೆ ಮಹಾಪ್ರಳಯ ಸೃಷ್ಟಿಯಾಗುತ್ತೆ ಅನ್ನೋ ಮಾತು ನಿಜವಾಗ್ತಿದೆ. ಕಳೆದೆರಡು ದಿನಗಳಿಂದ ಅಬ್ಬರಿಸ್ತಿರೋ ಮಾಘ ಮಳೆ ಇಡೀ ಕರುನಾಡಲ್ಲೇ ತೇಲಿಸೋದಿಕ್ಕೆ ಶುರುವಾಗಿದೆ. ಉತ್ತರ ಕರ್ನಾಟಕದಿಂದ ಮೈಸೂರಿನವರೆಗೂ ಮಹಾಮಳೆ ಸುರಿತಿದೆ. ಹತ್ತಾರು ಹಳ್ಳಿಗಳಿಗೆ ಜಲ ದಿಗ್ಬಂಧನವಾಗಿದ್ದು ನೋಡ್ತಿದ್ದಂತೆಯೇ ಮನೆಗಳು ಧರೆಗುರುಳುತ್ತಿವೆ. ಎತ್ತ ಕಣ್ ಹಾಯಿಸಿದ್ರೂ ಬರೀ ನೀರೇ ಕಾಣ್ತಿದೆ. ಮಳೆಗಾಲ ಶುರುವಾಗಿದ್ದೇ ಆಗಿದ್ದು ಬೆಳಗಾವಿ ಜನರ ಬದುಕು ನೀರಾಬಟ್ಟೆಯಾಗಿದೆ. ಒಂದ್ ಕಡೆ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿದೆ, ಇನ್ನೊಂದ್ ಕಡೆ ಮಹಾರಾಷ್ಟ್ರದ ಮಳೆಯೂ ಜೀವ ಹಿಂಡ್ತಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿತಿರೋ ಭಾರೀ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನದಿ ನೀರು ಹರಿದು ಬರ್ತಿದೆ. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆಯಾಗ್ತಿರೋದ್ರಿಂದ ನದಿ ತೀರದ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ಬೆಳಗಾವಿ ಜಿಲ್ಲೆಯ ನವಿಲುತೀರ್ಥ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹರಿಬಿಡಲಾಗ್ತಿದೆ. ಇದರ ಪರಿಣಾಮ ಮುನವಳ್ಳಿ ಸವದತ್ತಿ ನಡುವೆ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಡೆಯಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ವಾಹನ ಸಂಚಾರ ಮಾಡದಂತೆ ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಳೆ ರೂಪದ ಸುನಾಮಿಯೇ ಎದ್ದಿದೆ. ಗೋಕಾಕ್ನಲ್ಲಿ ನೋಡ್ತಿದ್ದಂತೆಯೇ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ತಾಯಿ ಮತ್ತು ಮಗ ಮನೆಯೊಳಗಿದ್ದಾಗ ಏಕಾಏಕಿ ಮೇಲ್ಛಾವಣಿ ಕುಸಿದು ಬಿದ್ದಿದ್ದರಿಂದ ಗಂಭೀರವಾಗಿ ಗಾಯಗೊಂಡಿದ್ರು. ಆಸ್ಪತ್ರೆಗೆ ದಾಖಲಿಸಿದ್ರೂ ಫರೀದಾ ಬದುಕುಳಿಲಿಲ್ಲ. ಮಗನ ಸ್ಥಿತಿಯೂ ಗಂಭೀರವಾಗಿದ್ದು ಚಿಕಿತ್ಸೆ ನೀಡಲಾಗ್ತಿದೆ. ಬಿಟ್ಟು ಬಿಡದೆ ಮಳೆಯಾಗ್ತಿರೋದ್ರಿಂದ ರಾಯಬಾಗ ತಾಲೂಕಿನ ಕೇಮಲಾಪುರ ಗ್ರಾಮದ ಜನ ನರಕ ಅನುಭವಿಸುತ್ತಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಮನೆಗಳಿರೋ ಊರಿಗೆ ಸರಿಯಾದ ರಸ್ತೆ ಮಾರ್ಗವೇ ಇಲ್ಲ. ಇರೋ ರಸ್ತೆ ಕೆಸರುಗದ್ದೆಯಂತಾಗಿದ್ದು ಶಾಲೆಗೆ ಹೋಗೋದಕ್ಕೆ ಮಕ್ಕಳು ಪರದಾಡ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರಲ್ಲೂ ಭಾರೀ ಮಳೆಯಾಗ್ತಿದೆ. ಕೃಷ್ಣಾ ನದಿಗೆ 1,60,000 ಕ್ಯೂಸೆಕ್ ನೀರು ಹೊರಬಿಡ್ತಿರೋದ್ರಿಂದ ಶೀಲಹಳ್ಳಿ ಸೇತುವೆ ಮುಳುಗೋ ಹಂತಕ್ಕೆ ಬಂದಿದೆ. ಯಾವುದೇ ಕ್ಷಣದಲ್ಲಾದರೂ ಸೇತುವೆ ಮೇಲೆ ನೀರು ನುಗ್ಗಬಹುದಾಗಿದ್ದು ನದಿ ತೀರಕ್ಕೆ ಯಾರೂ ತೆರಳದಂತೆ ತಾಲೂಕು ಆಡಳಿತ ಕಟ್ಟೆಚ್ಚರ ಕೊಟ್ಟಿದೆ. ಮಳೆಗಾಲ ಶುರುವಾದ್ರೆ ರಾಯಚೂರಿನ ಗುಡಿಹಾಳದ ಜನರ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಯಾಕಂದ್ರೆ ಶಾಲೆಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾರೆ. ಸರ್ಕಾರಿ ಶಾಲೆ ಮುಂದೆ ಮೊಣಕಾಲೆತ್ತರಕ್ಕೆ ನೀರು ನಿಂತಿದ್ದು ಇದೇ ನೀರಲ್ಲೇ ಮಕ್ಕಳು ಓಡಾಡ್ತಿದ್ದಾರೆ. ಈ ಮಳೆ ಬಂದ್ರೆ ಇದು ಪ್ರಾಬ್ಲಮ್ ಇಷ್ಟು ಇರೋದು ಸರ್. ಯಾರಿಗೆ ಎಲ್ಲ ಜನಪ್ರತಿನಿಧಿ ಎಲ್ಲರಿಗೆ ಹೇಳಿದ್ರು ಯಾರು ಇದು ಮಾಡಿಲ್ಲ ಸರ್. ಇದು ಒಂದು DC ಫ್ಲಡ್ ಇದರಿಂದ ಆಗ್ಬೇಕು ಸರ್. ಈ ಪಂಚಾಯತಿ ಮಟ್ಟದಲ್ಲಿ ಆದ್ರೆ ಇಷ್ಟು ಅಮೌಂಟ್ ಬರಲ್ಲ ಸರ್. ಇದು ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ತುಂಗಾಭದ್ರಾ ಡ್ಯಾಂ ತುಂಬಿ ತುಳುಕೋದಿಕ್ಕೆ ಶುರುವಾಗಿದೆ. ಹೀಗಾಗಿ ಜಲಾಶಯದಿಂದ 1,14,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಿದೆ. ಭಾರೀ ಪ್ರಮಾಣದ ನೀರನ್ನ ಹೊರಬಿಟ್ಟಿರೋದ್ರಿಂದ ಆನೆಗೊಂದಿಯ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಮುಳುಗಡೆಯಾಗಿದೆ. ಅಷ್ಟೇ ಅಲ್ಲ, ಗಂಗಾವತಿ ಕಂಪ್ಲಿ ನಡುವಿನ ಸೇತುವೆ ಕೂಡ ಜಲಾವೃತವಾಗಿದೆ. ಕೃಷ್ಣಾ ಕಣಿವೆಯಲ್ಲಿ ಕಳೆದೆರಡು ದಿನಗಳಿಂದ ನಿರಂತರ ಮಳೆಯಾಗ್ತಿದ್ದು ಆಲಮಟ್ಟಿ ಜಲಾಶಯಕ್ಕೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಿದೆ. ನದಿ ಪಾತ್ರದ ಗ್ರಾಮಗಳಲ್ಲಿ ಯಾವುದೇ ಕ್ಷಣದಲ್ಲಾದರೂ ನೆರೆ ನುಗ್ಗೋ ಆತಂಕ ಶುರುವಾಗಿದೆ. ನಿರಂತರ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಅಲಿಯಾಬಾದ್ನಲ್ಲಿ ನರಕವೇ ಸೃಷ್ಟಿಯಾಗಿದೆ. ಶಾಲೆಗೆ ಹೋಗಬೇಕು ಅಂದ್ರೆ ವಿದ್ಯಾರ್ಥಿಗಳು ಉಕ್ಕಿ ಹರಿಯುವ ಹಳ್ಳವನ್ನೇ ದಾಟಿಯೇ ಹೋಗಬೇಕು. ಪೋಷಕರು ಹಗ್ಗ ಹಿಡ್ಕೊಂಡಿದ್ರೆ ಮಕ್ಕಳು ಜೀವ ಭಯದಲ್ಲೇ ಹಳ್ಳ ದಾಟಿ ಹೋಗ್ತಾರೆ. ಹೀಗಾಗಿ ಹಳ್ಳಕ್ಕೆ ಸೇತುವೆ ನಿರ್ಮಿಸಿ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ರಿಡ್ಜ್ ಕಟ್ಟಿಸ್ಕೊಡ್ರಿ, ನಮ್ಗೆ ಹೋಗಾಕ್ ಸಾಲಿಗೆ ಹೋಗಾಕ್ ಇದು ಇಲ್ರಿ. ನಮ್ ದಿನ ನಮ್ ಪಾಲಕರು ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಇಲ್ಲೇ ನಮ್ಗೆ ಇದು ಮಾಡಾಕ್ ಬರ್ತಾರೆ. ನೀವು ಬ್ರಿಡ್ಜ್ ಕಟ್ಟಿಸ್ಕೊಡ್ರಿ. 2 ವರ್ಷ ಐತ್ರಿ, 5-6 ವರ್ಷ ಆಯ್ತು ನೀವು ಬ್ರಿಡ್ಜ್ ಕಟ್ಟಿಸ್ಕೊಡಲಾಗಿರಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲೂ ಭಾರೀ ಮಳೆಯಾಗ್ತಿದ್ದು ಸೂರಣಗಿ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ರಸ್ತೆಗಳೆಲ್ಲ ಕೆಸರುಗದ್ದೆಯಂತಾಗಿದ್ದು ಹೆಜ್ಜೆ ಇಡೋದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿಯಲ್ಲಿ ಸುರಿತಿರೋ ಮಳೆ ಬಾಗಲಕೋಟೆ ಜನರ ಜೀವ ಹಿಂಡೋದಕ್ಕೆ ಶುರುವಾಗಿದೆ. ಘಟಪ್ರಭಾ ನದಿ ಹುಚ್ಚೆದ್ದು ಹರಿತಿದ್ದು ಮುಧೋಳ ಹಾಗೂ ರಬಕವಿ ಬನಹಟ್ಟಿ ತಾಲೂಕುಗಳಲ್ಲಿ ಪ್ರವಾಹದ ಆತಂಕ ಕಾಡ್ತಿದೆ. ಈಗಾಗಲೇ 5-6 ಗ್ರಾಮಗಳ ಸಂಪರ್ಕ ಕಟ್ಟಾಗಿದ್ದು ನದಿ ತೀರಕ್ಕೆ ಯಾರೂ ಹೋಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕೊಟ್ಟಿದೆ. ಹುಬ್ಬಳ್ಳಿಯಲ್ಲೂ ವರುಣದೇವ ರೈತರ ಬದುಕಲ್ಲಿ ಚೆಲ್ಲಾಟ ಆಡ್ತಿದ್ದಾನೆ. ಕಟಾವಿಗೆ ಬಂದಿದ್ದ ಹೆಸರು, ಉದ್ದು ಬೆಳೆ ಸಂಪೂರ್ಣ ಜಲಾವೃತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಸಾವಿರಾರು ರೂಪಾಯಿ ಸಾಲ ಸೂಲ ಮಾಡಿದ್ದ ರೈತರು ಕಣ್ಣೀರು ಹಾಕ್ತಿದ್ದಾರೆ.
ಯಾದಗಿರಿ ಜಿಲ್ಲೆಯಲ್ಲೂ ಹುಚ್ಚೆದ್ದು ಮಳೆ ಸುರಿತಿದ್ದು ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿತಿವೆ. ಯರಗೋಳ ಗ್ರಾಮದ ಕೆರೆ ಕೋಡಿ ಬಿದ್ದ ಪರಿಣಾಮ ಗ್ರಾಮದ ಹಲವು ಮನೆಗಳು ಜಲಾವೃತವಾಗಿವೆ. ಇಡೀ ಊರಿಗೆ ಊರೇ ಜಲ ದಿಗ್ಬಂಧನವಾಗಿದ್ದು ಜನ ಮನೆಯಿಂದ ಹೊರಬರೋದಿಕ್ಕೂ ಆಗದೆ ಪರದಾಡ್ತಿದ್ದಾರೆ. ಯಾದಗಿರಿಯಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ಲುಂಬಿನಿ ವನ ಸಂಪೂರ್ಣ ಜಲಾವೃತವಾಗಿದೆ. ಪಾರ್ಕ್ನಲ್ಲಿದ್ದ ಆಟದ ವಸ್ತುಗಳೆಲ್ಲ ಜಲಾವೃತವಾಗಿದ್ದು ಯಾರೂ ಹೆಜ್ಜೆ ಇಡದಂತಾಗಿದೆ. ಇನ್ನೊಂದೆಡೆ ಚರಂಡಿ ನೀರು ಕೆರೆಗೆ ಸೇರಿದ್ರಿಂದ ಮೀನುಗಳ ಮಾರಣ ಹೋಮವೇ ಆಗಿದೆ. ಬೀದರ್ ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದ್ದು ಚಟ್ನಳ್ಳಿ ಗ್ರಾಮದ ರೈತರು ಕಣ್ಣೀರು ಹಾಕ್ತಿದ್ದಾರೆ. ನೂರಾರು ಎಕರೆ ಜಮೀನು ಸಂಪೂರ್ಣ ಜಲಾವೃತವಾಗಿದ್ದು ಸೋಯಾ, ಹೆಸರು, ಉದ್ದು ಬೆಳೆ ಕೊಳೆಯೋದಿಕ್ಕೆ ಶುರುವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಚಾರ್ಮಾಡಿ ಘಾಟ್, ಕೊಟ್ಟಿಗೆಹಾರ, ಬಾಳೂರು, ದೇವರಮನೆ, ಬಣಕಲ್ ಭಾಗದಲ್ಲಿ ಬಿರುಗಾಳಿ ಮಳೆ ಸುರಿತಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಭಾರೀ ಮಳೆಯಿಂದಾಗಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಸಿರಿಮನೆ ಜಲಪಾತ ಮೈತುಂಬಿ ಹರಿದಿದೆ. ಹಚ್ಚ ಹಸಿರಿನ ನಡುವಿನ ಜಲಪಾತದ ವೈಭವ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಹಾಸನ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದ್ದು ಸಕಲೇಶಪುರ ತಾಲೂಕಿನಲ್ಲಿ ಮೇಲಿಂದ ಮೇಲೆ ಭೂಮಿ ಕುಸಿತಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಹೆಗ್ಗದ್ದೆ ಬಳಿ ನಿರಂತರವಾಗಿ ಭೂಕುಸಿತವಾಗ್ತಿದೆ. ಭಾರಿ ಪ್ರಮಾಣದ ಮಣ್ಣು ರಸ್ತೆಗೆ ಬೀಳ್ತಿದ್ದು ಚತುಷ್ಪಥ ರಸ್ತೆಯ ಒಂದು ಭಾಗ ಕಂಪ್ಲೀಟ್ ಬಂದ್ ಆಗಿದೆ. ಗುಡ್ಡದ ಮೇಲಿರುವ ಚರ್ಚ್ ಯಾವುದೇ ಕ್ಷಣದಲ್ಲಾದರೂ ಕುಸಿಯುವ ಆತಂಕ ಶುರುವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಮಾಘಮಳೆ ಹುಚ್ಚೆದ್ದು ಹೊಡೆದಿದೆ. ಶರಾವತಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಲಿಂಗನಮಕ್ಕಿ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹೊರಬಿಟ್ಟಿದ್ದಾರೆ. ಹಾಲ್ನೊರೆಯಂತೆ ಹರಿಯೋ ಜಲರಾಶಿ ನೋಡೋದಿಕ್ಕೆ ಪ್ರವಾಸಿಗರು ಮುಗಿಬಿದ್ದಿದ್ದು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದ್ದು ಬೃಹತ್ ಮರವೊಂದು ಕಾರು ಹಾಗೂ 5 ಬೈಕ್ಗಳ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಮರ ಬೀಳುವಾಗ ಯಾರೂ ಇಲ್ಲದ ಕಾರಣ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಮರದ ಪಕ್ಕದಲ್ಲೇ ಇದ್ದ ವಿದ್ಯುತ್ ತಂತಿ ಸಹ ಕಟ್ಟಾಗಿ ಬಿದ್ದಿದ್ದು ಕರೆಂಟ್ ಇಲ್ಲದ ಕಾರಣ ಅವಘಡ ತಪ್ಪಿದೆ. ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆಯಾಗ್ತಿರೋ ಪರಿಣಾಮ ಕಾವೇರಿ ನದಿ ಹುಚ್ಚೆದ್ದು ಹರಿತಿದೆ. ಕಬ್ಬು ಕಡಿಯಲು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದ ಬಳ್ಳಾರಿ ಮೂಲದ ಕೆಲಸಗಾರರು ಸ್ನಾನಕ್ಕೆ ಅಂತ ನದಿಗಿಳಿದಿದ್ರು. ಈ ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದ ಕಾರಣ ನಡುಗಡ್ಡೆಯಲ್ಲೇ ಸಿಕ್ಕಾಕೊಂಡಿದ್ರು. ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆಲಸಗಾರರನ್ನ ರಕ್ಷಣೆ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕೆಲ್ಲೂಪುರ ಗ್ರಾಮದಲ್ಲಿ ಜಿಟಿಜಿಟಿ ಮಳೆ ಸುರಿತಿದ್ದು ಇದ್ದಕ್ಕಿದ್ದಂತೆ ಮನೆ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದವರು ಕೂಲಿ ಕೆಲಸಕ್ಕೆ ಹೋಗಿದ್ರಿಂದ ದೊಡ್ಡ ಅನಾಹುತವೇ ತಪ್ಪಿದಂತಾಗಿದೆ. ಒಟ್ನಲ್ಲಿ ಇಡೀ ಕರುನಾಡಲ್ಲಿ ಮಾಘ ಮಳೆ ಅಬ್ಬರಿಸುತ್ತಿದ್ದು ಊರೂರುಗಳೇ ಮುಳುಗೋದಿಕ್ಕೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.